ಜನ ಆಮೇಲೆ ಎಂಬುದಾಗಿ ಹೇಳ್ತೀರಾ? ಎವ್ರಿ ನೈಟ್ ಬುಕ್ ಓಪನ್ ಕ್ರಾನಿಕಲ್ಸ್. ದೂತರ ಜೀಸಸ್ನ ನೋಡೇ ಸುಮ್ಮನೆ ಹೋಗಿ ಕ್ರಾನಿಕಲ್ಸ್ ತಗೊಂಬಂದು ಕೊಟ್ಬಿಡೋದೆ. ಅದರಲ್ಲಿ ಏನೈತೆ? ಮ್ಯಾನ್, ಮೋರ್ದ ಕೈ ಬಗ್ಗೆ ಇಲ್ಲ, ಈ ಕೈ ಬಗ್ಗೆ ಆಯ್ತೆ ಅಲ್ಲಿ. ಈ ಜೀವನ ಬಗ್ಗೆ ಆ ಕೈ ಬರೆದಿಟ್ಟದೆ. ನಾನು ಮಲಗ್ತೇನೆ, ನೆಮ್ಮದಿಯಾಗಿ ಮಲಗ್ತೇನೆ, ಹೆಣ ಬಿದ್ದಾಗ ಮಲಗಿರ್ತೇನೆ. ಬೆಳಗ್ಗೆ ಎದ್ದಿದ್ದ ಕೂಡಲೇ ಹೊಸ ಕೃಪೆ. ರೀ ಬಾಬಾ ಬಾಬಾ ಬಾ. ಎಷ್ಟು ಜನ ಆಮೇಲೆ ಎಂಬುದಾಗಿ ಬೆಳಗ್ಗೆ ಎದ್ದಿದ್ದ ಕೂಡಲೇ ಹೊಸ ಕೃಪೆ. ಯಾಕೆಂದರೆ ನಾಳೆ ಕುರಿತು ನೀ ಚಿಂತಿಸಬೇಡ, ನಾಳೆ ಕುರಿತು ನೀ ಚಿಂತಿಸಬೇಡ. ಈ ದಿನ ಯಾರೆಲ್ಲ ನಾಳೆ ಬಗ್ಗೆ ಭಯಪಟ್ಕೊಂಡು ಇಲ್ಲಿ ಬಂದಿದ್ದೀರ, ಯಾರ್ಯಾರೆಲ್ಲ ನಾಳೆ ಡಾಕ್ಟರ್ ರಿಪೋರ್ಟ್ಗಳ ಬಗ್ಗೆ ಭಯಪಟ್ಕೊಂಡು ಬಂದಿದ್ದೀರ, ನಾಳೆ ನಿನ್ನದಲ್ಲ, ನಾಳೆ ಯೆಹೋವನದೇ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ನಿನ್ನ ಕಾಲುಗಳು 12 ಗಂಟೆ ದಾಟರಷ್ಟು ಒಳಗಾಗಿ ಈ ರಾತ್ರಿ ಆತನ ಕಾಲುಗಳು ದಾಟಿರ್ತದೆ. ರೀಬಾದಲ ರಬಾ. ನಿನ್ನ ಮುಂದಿರುವಂಥ ಶತ್ರುಗಳನ್ನು ಓಡಿಸಿ, ನಿನ್ನ ವಿರುದ್ಧವಾಗಿರುವಂಥ ಈಟಿ ಬಾಣಗಳನ್ನು ಕಿತ್ತಾಕಿ, ನಿನ್ನ ಕೊಂಬನ ಕಾಡು ಕೋಣದ ಕೊಂಬಿನಂತೆ ಮೇಲೆತ್ತಿ, ಓ ಶಬದಲ ರಬದಲ ಕಬರಹ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಿ? ಹಲ್ಲೆಲೂಯಾ. ಆತನನ್ನು ನಿರೀಕ್ಷಿಸುವವರು ಆತನನ್ನು ನಿರೀಕ್ಷಿಸುವವರು ಚಂದಲ್ಲದ ರಬ ಎತ್ತನೆ ಬೇರೆ ಆಮೇನ್ ಚಲ್ರಿಂಗ. ಆರ್ ಯು ಹ್ಯಾಪಿ? The Bible says, as I was in the spirit on the Lord's day. ಎಲ್ಲರೂ ಹೇಳ್ರಿ, ಕರ್ತನ ದಿನ, ಪ್ರತಿದಿನ ನನ್ನ ಲೈಫಲ್ಲಿ ಆತಂದೇ ದಿನ. ಆತನೇ ಸೆಲೆಬ್ರಿಟಿ ನನಗೆ. ಹೇಳ್ರಿ, ಪ್ರತಿದಿನ ನನ್ನ ಲೈಫಲ್ಲಿ ಹಬ್ಬನೇ. ಯಾಕೆಂದರೆ ದೇವರು ಪ್ರತಿದಿನ ಮುಂದೆ ನಡೀತಾನೆ. ಆ ದಿನ ಯಾವಾಗ ದೇವರು ಅಧಿಕಾರದಲ್ಲಿದ್ದಾನೋ ಆ ದಿನ ನಾನು ಆತ್ಮದಲ್ಲಿರ್ತೇನೆ. ಯಾಕೆಂದರೆ ಆತ್ಮದಲ್ಲಿ ಆತನನ್ನು ಆರಾಧಿಸುವವರು ಆತ್ಮದಲ್ಲಿ ಸತ್ಯದಿಂದಲೇ. ರೇಬಾದಲ ರಬ. ಹಲ್ಲೆಲೂಯಾ. ಈ ಶರೀರ ನಶ್ವರವು, ಎಲ್ಲ ನಶ್ವರವು, ಆದರೆ ನನ್ನ ಆತ್ಮವು ಆತನ ಆತ್ಮದೊಂದಿಗೆ ನಿರಂತರವಾಗಿರ್ತದೆ. ಹಲ್ಲೆಲೂಯಾ. I heard behind me a loud voice. ಎಷ್ಟು ಜನ ಹೇಳ್ತೀರಾ? ಯಾವಾಗ ಅದು ಕರ್ತನ ಆಳ್ವಿಕೆಯಲ್ಲಿ ಇರ್ತೀನೋ ಆ ದಿನ, ಯಾವಾಗ ನಾನು ಆತ್ಮಭರಿತನಾಗಿರ್ತೀನೋ ಆಗ ನನಗೆ ಏನು ಬರ್ತದೋ ಸ್ವರ, ಏನು ಒಂದು ದೇವರಿಂದ ನನಗೆ ಸನ್ನೆ ಬರ್ತದೋ ಅದು ಯಾವುದು ಕೂಡ ಎಷ್ಟೇ ಮೆತ್ತಗೆ ಬಂದರೂ ಅದು ಶಬ್ದವಾಗಿ ನನ್ನನ್ನು ಕದಲಿಸೋದಾಗಿ, ಇದು ನಿನಗೇನೇನು ಅಂತೆ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಯಾಕೆಂದರೆ ನಾನು ಆರಾಧಿಸುವಂಥ ದೇವರು ಮರಣವನ್ನು ಜಯಿಸಿರುವಂಥ ದೇವರು. ನಾನು ಆರಾಧಿಸುವ ದೇವರು ನನ್ನ ಪಾಪಗಳನ್ನು, ಶಾಪಗಳನ್ನು, ನನ್ನ ಕೆಟ್ಟ ಜೀವನವನ್ನು, ನನ್ನ ಹಳೆ ಬದುಕನ್ನು ಎಲ್ಲವನ್ನ ಶಿಲುಬೆಯಲ್ಲಿ ಜಡಿದಿರೋದ್ರಿಂದ ಆತನು ಸತ್ತದ್ದು ಎಷ್ಟು ನಿಜವೋ ಅಷ್ಟೇ ನಿಜವಾಗಿ ನಾನು ನನ್ನ ಪಾಪಗಳಿಗಾಗಿ ಸತ್ತೆ. ಆತನು ಜೀವಂತವಾಗಿ ಎದ್ದೆದು ಎಷ್ಟು ನಿಜವೋ ಅಷ್ಟೇ ನಿಜವಾಗಿ ನಾನು ಜೀವಂತವಾಗಿ ಕ್ರಿಸ್ತನೊಂದಿಗೆ ಯುಗ ಯುಗಾಂತರಕ್ಕೂ ಆಳ್ವಿಕೆ ಮಾಡೋದಕ್ಕಾಗಿ, ಯುಗ ಯುಗಾಂತರಕ್ಕೂ ಜೀವಿಸುವುದಕ್ಕಾಗಿ ಈ ಲೋಕವೇ ನಶ್ವರವಾಗಿ ಆತನೇ ಶಾಶ್ವತವಾಗಿ ಮಾರ್ಪಟ್ಟಿದ್ದಾನೆ. ಇನ್ಮೇಲೆ ಆತ ಅಂದ್ರೂ ಅದು ಜೋ. ರಿಬದಲರಬ. If Jesus doesn't excite you, ಯೇಸು ನಿಮ್ಮನ್ನು ಕುತೂಹಲಗೊಳಿಸಲಿಲ್ಲ ಅಂದರೆ ಬೇರೆ ಯಾವುದ್ರ ಕುತೂಹಲ ಪಡಿಸ್ತಾರೆ. ಹಲ್ಲೆಲೂಯಾ. Listen to me, I want to prophesy something. ಯಾವ ದುರಾತ್ಮಗಳು ಇದಕ್ಕೆ ಮೇಲೆ ನೀನು ದಾಟೋದಕ್ಕೆ ಆಗಲ್ಲ ಎಂಬುದಾಗಿ ನಂಬಿಕೆಯಿಂದ ದೃಢವಾಗಿ ನಿಂತ್ಕೊಂಡಿದ್ವೋ ಅವುಗಳು ಹುಡುಕಿದ್ರು ಸಿಗದ ಹಾಗೆ ಹೋಗ್ಬಿಟ್ಟವೆ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದಾನೆ, ಯಾವುದು ಆಯ್ತು ಇಷ್ಟುವರೆಗೂ ಇವನು ಬಡ್ಕೊಳ್ಳೋಕ್ಕಾಗೋದು, ಇಷ್ಟುವರೆಗೂ ಈ ಒಂದು ಸಭೆಯ ಲೆವೆಲ್ ಎಂಬುದಾಗಿ ನೆನೆಸ್ತೋ ಆ ದುರಾತ್ಮಗಳು ಇಲ್ಲದೆ ಹೋಗಿರುವುದನ್ನು 2 ಅರಸು 7ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಬರಗಾಲದಲ್ಲಿಯೇ ಊಟ ಇಲ್ಲದೇನೆ ಸಮಾರ್ಯ ಸಾಯಲಿ ಎಂಬುದಾಗಿ ಹೊರಗೆ ಸುತ್ತು ನಿಂತವರಿಗಾಗಿ ಹೋಗಿ ಯುದ್ಧ ಮಾಡೋದಕ್ಕೂ ಆಗದೆ, ಒಳಗೆ ಊಟನೂ ಇಲ್ಲದೆ ಸಮಾರ್ಯ ಬಳಲುತ್ತಿರಬೇಕಾದ್ರೆ
ದೇವರು ತನ್ನ ಒಂದು ರಥಾಶ್ವಗಳ ಶಬ್ದವನ್ನು ತಂದು, ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ದೇವರು ಉಪಯೋಗಿಸಂಥದ್ದು ದೇಶದ ಒಂದು ಸೇನೆಯನ್ನು ಅಲ್ಲ, ದೇವರು ಉಪಯೋಗಿಸಿದ್ದು ಒಂದು ರಾಜನನ್ನು ಅಲ್ಲ, ದೇವರು ಉಪಯೋಗಿಸಿದ್ದು ಆ 4 ಕುಷ್ಠರೋಗಿಗಳನ್ನು ತೆಗೆದುಕೊಂಡು ಬಾರಬ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಿ? ಟೆಲ್ ಯು ಫಾರ್ ದ ಗ್ಲೋರಿ ಆಫ್ ಗಾಡ್. ಈ ದಿನ ಹುಡುಕು ನೋಡ್ರಿ, ಈ ದಿನ ಹುಡುಕು ನೋಡ್ರಿ, ಈ ದಿನ ತಿರುಗಾಡಿ ಬರ್ರಿ. ನಿನ್ನ ವಿರುದ್ಧವಾಗಿ ಬಂದವರು, ದಂಡೆತ್ತಿ ಬಂದವರು, ಅವರು ರಥಾಶ್ವಗಳ ಶಬ್ದವನ್ನು ಕೇಳಿದ್ರು. ಹಲ್ಲೆಲೂಯ. ನಿನ್ನ ವಿರುದ್ಧವಾಗಿ ಬಂದವರು, ನಿನ್ನ ವಿರುದ್ಧವಾಗಿ ಮಾತನಾಡಿದವರು, ನಿನ್ನನ್ನು ಕೀಳಾಗಿ ನೆನೆಸಿದವರಲ್ಲ. ಆ ಕುಷ್ಠರೋಗಿ ಬರಬೇಕಾದ್ರೆ ಸೇನೆಗಳು ಬರುವಂತಹ ಶಬ್ದವನ್ನು ಕೇಳಿ, ನೀವು ಬಂಗಾರ, ಬಟ್ಟೆ, ಆಹಾರವನ್ನು ತೆಗೆದುಕೊಳ್ಳುವುದಕ್ಕೂ ಸಮಯಕ್ಕೆ ಧೈರ್ಯ ಇಲ್ಲದ ಹಾಗೆ ಜೀವಕ್ಕೆ ಅಂಜಿ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ನನ್ನೊಡನೆ ಇರುವ ಆತನು, ನನ್ನ ಜೊತೆ ಇರುವ ಆತನು ಈ ಲೋಕದಲ್ಲಿ ಇರುವವನಿಗಿಂತಲೂ, ಈ ಲೋಕದಲ್ಲಿ ಇರುವ ಆತನಿಗಿಂತಲೂ ಇಸ್ರೇಲ್ ಜನರು ಕಾನಾನಿಗೆ ಹೆಂಗೆ ನಡೆದ್ರು ಗೊತ್ತಾ? ಮುಂದೆ ಯಾವ ದೇಶ ಇದೆ, ಯಾರ ಜೊತೆ ಯುದ್ಧ ಮಾಡಬೇಕು ಏನಿಲ್ಲ, ತಂಪಾಡಿಗೆ ಮೆರವಣಿಗೆ ಆಗುವುದರು. ಚಿಂತೆ ಇದ್ದಿದ್ದು ಅವ್ರಿಗಲ್ಲ, ಚಿಂತೆ ಇದ್ದಿದ್ದು ಅವ್ರನ್ನ ಪ್ರವೇಶಿಸ್ತಿದ್ದಂಥ ಆ ದೇಶಗಳಿಗೆ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಹಲ್ಲೆಲೂಯ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಚಿಂತೆ ಇದ್ದಿದ್ದು ಯಾರಿಗೆ? ಯಾರಿಗೆ ಚಿಂತೆ ಇದ್ದಿದ್ದು? ಬೀಳಾಮನಿಗೆ. ಹಲ್ಲೆಲೂಯ. ಅವನ ರಾಜನಿಗೆ ಚಿಂತೆ ಇದ್ದಿದ್ದು, ಅಯ್ಯೋಯ್ಯೋ ಇವ್ರು ಬರ್ತವ್ರಲ್ಲ, ಅಯ್ಯೋಯ್ಯೋ ಇವ್ರು ಬರ್ತವ್ರಲ್ಲ. ಆದರೆ ನಾವು ಯಾರ್ರೀ? ನಾವು ಹಾಕಿದ್ದೇ ದಾರಿ, ಹೋಗದೇ ಮಾರ್ಗ. ಯಾಕೆಂದರೆ ನಮ್ಮೊಂದಿಗಿರುವ ಆತನು ಈ ಲೋಕದಲ್ಲಿರುವ ಅವನಿಗಿಂತಲೂ ಶಬದಲ ರಬಾ